ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೀಸನ್ ಸ್ಟೋರೀಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಂತೂ ಸೂಪರ್ ಆಗಿದ್ದೀವಿ. ಸೊ ತುಂಬ ದಿನ ಆದಮೇಲೆ ಒಂದು ವ್ಲಾಗ್ ಜೊತೆಗೆ ಬರ್ತಾ ಇದ್ದೀವಿ. ಒಂದು ಪುಟ್ಟ ವ್ಲಾಗ್ ಅಂತಲೇ ಹೇಳ್ಬೋದು. ನಾವು ನಮ್ಮ ಫ್ರೆಂಡ್ಸ್ ಜೊತೆಗೆ ಇವಾಗ ಡಿನ್ನರ್ಗೆ ಹೊರಟಿದ್ದೀವಿ. ಸೊ ಎಲ್ಲಿಗೆ ಹೊರಟಿದ್ದೀವಿ, ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಹೋಗಿ ಪಟಾಪಟ್ ಅಂತ ರೆಡಿಯಾಗಿ ಬರ್ತೀನಿ ಆ್ಯಂಡ್ ನಾವೆಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ನಾನಂತೂ ರೆಡಿ ಆಗಿದ್ದೀನಿ. ಇವಾಗ ಶ್ರೀ ಕೂಡ ರೆಡಿ ಆಗಿದ್ದಾರೆ. ಸೊ ಇವಾಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. 8:30ಗೆ ನಮ್ಮ ಫ್ರೆಂಡ್ಸ್ ಬರ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಯಾವ ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ, ಫುಡ್ ಹೇಗಿತ್ತು ಅಂತೆಲ್ಲ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಹಿಯರ್ ಶ್ರೀ ಕೂಡ ರೆಡಿ ಆಗಿದ್ದಾರೆ. ಹಾಯ್. ಎಸ್, ಸೊ ತುಂಬ ದಿನ ಆದಮೇಲೆ ಆಚೆ ಕಡೆ ಹೊರಟಿದ್ದೀವಿ. ಮನೆ ಊಟನೇ ತಿಂದು ತಿಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಇವಾಗ ಒಂದು ಹೋಟ್ಲನ್ನ ಟ್ರೈ ಮಾಡೋಣ ಅಂತ ಹೊರಟಿದ್ದೀವಿ. ಯೂಶ್ವಲಿ ನಾವೇನಾದರೂ ವೀಕ್ ಡೇಸಲ್ಲಿ ಮನೆ ಊಟನೇ ಮಾಡೋದಾಗುತ್ತೆ, ಇಲ್ಲ ಏನಾದರೂ ಆರ್ಡರ್ ಮಾಡಿಬಿಟ್ಟಿರ್ತೀವಿ. ನಮ್ಮ ವರ್ಕ್ ಮಧ್ಯದಲ್ಲಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಇಬ್ಬರಿಗೂ. ಸೊ ಈಗ ವೀಕೆಂಡ್ ಆಗಿರೋದಕ್ಕೆ ಯೂಶ್ವಲಿ ನಾವು ಆಚೆ ಹೋಗ್ತೀವಿ ವೀಕೆಂಡ್ಸ್. ಆ್ಯಂಡ್ ಇವತ್ತು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಫುಡ್ಡು ಅಂತೆಲ್ಲ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಐ ಟೋಲ್ಡ್, ನನ್ನ ಫ್ರೆಂಡ್ಸ್ ಎಲ್ಲ 8:30ಗೆ ಬಂದರು ಆ್ಯಂಡ್ ನಾವು ಡಿನ್ನರ್ಗೆ ಹೊರಟಿದ್ದೀವಿ. ಇವಾಗ ನಾವು ಹೋಗ್ತಿರೋ ರೆಸ್ಟೋರೆಂಟ್ ಬಂದು JB ನಗರಲ್ಲಿ ಇರೋವಂತಹ ಟೆರೇಸ್ ಬೈ ಹೌಸ್ ಆಫ್ ಕಾಮನ್ಸ್ ಅನ್ನೋ ರೆಸ್ಟೋಬಾರಿಗೆ ನಾವು ಇವಾಗ ಹೋಗ್ತಾ ಇದ್ದೀವಿ. ನಾವು ಗೂಗಲಲ್ಲಿ ಸರ್ಚ್ ಮಾಡಿದ ಪ್ರಕಾರ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು, ಫುಡ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಲೈಟಾಗಿ ಮಳೆ ಕೂಡ ಬರ್ತಿರೋದ್ರಿಂದ ಪರ್ಫೆಕ್ಟ್ ಈವ್ನಿಂಗ್ ಅಂತಲೇ ಹೇಳ್ಬೋದು. ಸೊ ಹಸಿವು ಕೂಡ ಆಗಿತ್ತು ನಮಗೆ, ಯಾವಾಗ ರೀಚ್ ಆಗ್ತೀವಿ ಅಂತ ಕಾಯ್ತಾ ಇದ್ವಿ. ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಇದು ಎಂಟ್ರೆನ್ಸ್. ಇದು ಬಾರ್ ಆ್ಯಂಡ್ ಕಿಚನ್ ಅಂತ ಇದೆ. ಸೊ ಮೇಲ್ಗಡೆ ಬಾರ್ ಇದೆ, ಕೆಳಗಡೆ ಕಿಚನ್ ಇದೆ, ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ. ಹಾಗೆ ನೀವು ಎಂಟರ್ ಆಗ್ತಿದ್ದಾಗೆ ಅವರು ಕೇಳ್ತಾರೆ, ನೀವು ಡ್ರಿಂಕ್ಸ್ ಮಾಡ್ತೀರಾ ಇಲ್ಲ ಫ್ಯಾಮಿಲಿ ಬಂದಿದ್ದೀರಾ ಏನು ಅಂತ. ಸೊ ಅದರ ಪ್ರಿಫರೆನ್ಸ್ ಮೇಲೆ ಅವರು ನಿಮಗೆ ಎಲ್ಲಿ ಕೂತ್ಕೊಳ್ಬೋದು ಅಂತ ಒಂದಷ್ಟು ಜಾಗಗಳನ್ನ ತೋರಿಸ್ತಾರೆ. ಸೊ ನೀವು ಚೂಸ್ ಮಾಡಿ ಅಲ್ಲಿ ಕೂತ್ಕೋಬೋದು. ಹಾಗೆ ಇಲ್ಲಿ ಮ್ಯಾಚ್ ಸ್ಕ್ರೀನಿಂಗ್ ಕೂಡ ಆಗುತ್ತೆ. ನೀವು ಇದು ಒಳ್ಳೆ ಫ್ಯಾಮಿಲಿ ಜೊತೆಗೆ ಕೂಡ ಬಂದು ಎಂಜಾಯ್ ಮಾಡ್ಬೋದು, ಆಫೀಸ್ ಕೊಲೀಗ್ಸ್ ಜೊತೆ ಕೂಡ ಬರಬಹುದು. ಹಾಗೆ ಇಲ್ಲಿ ಒಂದು ಸ್ಪೆಷಾಲಿಟಿ ಅಂದರೆ ಎವ್ರಿ ಡೇ ಲೈವ್ ಕನ್ಸರ್ಟ್ ಇರುತ್ತೆ. ಸೊ ನೀವು ಆರಾಮಾಗಿ ಎಂಜಾಯ್ ಮಾಡ್ತಾ ಮ್ಯೂಸಿಕ್ ಕೇಳ್ತಾ ಫುಡ್ನ ಎಂಜಾಯ್ ಮಾಡಬಹುದು. ನಮಗಂತೂ ಒಳ್ಳೆ ಈವ್ನಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಫಸ್ಟಿಗೆ ಒಂದು ನ್ಯಾಚೋ ಸೂಪ್ ತೊಗೊಂಡ್ವಿ, ನಮಗೆಲ್ರಿಗೂ ಇಷ್ಟ. ಹಾಗೆ ವೆರೈಟೀಸ್ ಆಫ್ ಮಾಕ್ಟೇಲ್ಸ್ಗಳಿದೆ. ಸೊ ನಾವು 4 ಜನ ಇರೋದ್ರಿಂದ ಎಲ್ಲರೂ ಬೇರೆ ಬೇರೆ ಫ್ಲೇವರ್ಸ್ನ ಮಾಕ್ಟೇಲ್ಸ್ಗಳನ್ನ ಟ್ರೈ ಮಾಡಿದ್ವಿ. ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಇನ್ನೊಂದು ಇಷ್ಟ ಆಗಿದ್ದು ಅಂದರೆ ತುಂಬಾ ಬೇಗ ಸರ್ವ್ ಮಾಡ್ತಾಯಿದ್ರು, ಬೇರೆ ಕಡೆ ಥರ ತುಂಬ ವೆಯ್ಟಿಂಗ್ ಇಲ್ಲ ಇಲ್ಲಿ. ಹಾಗೆ ಟೇಸ್ಟ್ ವೈಸ್ ಕೂಡ ಫುಡ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಪ್ರೈಸ್ ಕೂಡ ತುಂಬಾ ರೀಸನಬಲ್ ಆಗಿದೆ. ನಮಗಂತೂ ಫುಡ್ ಕೂಡ ತುಂಬ ಇಷ್ಟ ಆಯಿತು. ನಾವು ಪಾಸ್ತಾ, ಬಿರಿಯಾನಿ, ಮಾಕ್ಟೈಲ್ಸ್ ಎಲ್ಲನ ಟ್ರೈ ಮಾಡಿದ್ವಿ. ಹಾಗೆ ನಾವು ಗೂಗಲಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದಷ್ಟು ಸರ್ಚ್ ಮಾಡಿದ ಪ್ರಕಾರ ಇಲ್ಲಿ ತುಂಬಾ ಸ್ವೀಟ್ ಅಂದರೆ ಕೇಕ್ ತುಂಬಾ ಸ್ಪೆಷಲಿ ಯು ಮಸ್ಟ್ ಟ್ರೈ ಪ್ರಾಡಕ್ಟ್ ಅಂತ ಇತ್ತು. ಸೊ ಅಲ್ಲಿಗೆ ಹೋದಾಗ ನಾವು ಟ್ರೈ ಮಾಡಿದ್ವಿ. ಒಂದು ಚಾಕ್ಲೇಟ್ ಬ್ರೌನಿ, ಹಾಗೆ ಒಂದು ರೋಸ್ ಕೇಕ್, ತುಂಬ ಥರ ವೆರೈಟೀಸ್ ಇತ್ತು. ನಾವೊಂದು 3-4 ಟ್ರೈ ಮಾಡಿದ್ವಿ. ಬಟ್ ನಮಗೆ ಸ್ವೀಟ್ ಅಥವಾ ಕೇಕ್ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಅದು ಬಿಟ್ಟು ಬೇರೆ ಫುಡ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ನೀವು ಕೂಡ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗೋಕ್ಕೆ ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇನ್ ಕೇಸ್ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ರೆಗ್ಯುಲರ್ ಆಗಿ ವೀಡಿಯೋಸ್ ಬರ್ತಿಲ್ಲ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ಸ್ವಲ್ಪ ಬೇಜಾರಾಗಿದೆ, ದಯವಿಟ್ಟು ಕ್ಷಮಿಸಿ. ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ವೀಡಿಯೋಸ್ನ ಮಾಡೋಕ್ಕಾಗ್ತಿಲ್ಲ, ಬಟ್ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.